ಸರ್, ಈಗ ಬಸ್ ದರ ಏರಿಕೆ ಮಾಡೋಕೆ ಪ್ರಸ್ತಾವ ಮಾಡ್ತಾ ಇದ್ರೆ ಪುರುಷ ಪ್ರಾಣಿಕರಿಗೆ ಒಂದು ರೀತಿ ಶಾಕಿಂಗ್. ನೋಡಿ, ಇದು ಏನು ಅರ್ಥನೇ ಇಲ್ಲ. ಇಲ್ಲಿ ಮಹಿಳೆಯರಿಗೆ ಉಚಿತ ಕೊಡ್ತಿರ್ತೀರಿ, ಒಂದ್ ಕಡೆ ಪುರುಷರು, ಮಹಿಳೆ ಮತ್ತು ಪುರುಷ ಒಂದೇ ಮನೆ ಇಬ್ರು ಅವರು ಒಬ್ಬ ಗಂಡನ ಕಡೆಯನ್ನು ತಗೊಂಡು ಹೆಂಡತಿ ಕೊಟ್ಟಂಗೆ ಆಗ್ತದೆ. ಯಾಕಂದ್ರೆ ನಿಮಗೆ ಆಗಲಿಲ್ಲ ಅಂದ್ರೆ ಲಾಸ್ ಆಗ್ತಿತ್ತಂದ್ರೆ ನೀವೇನು ಉಚಿತ ಕೊಟ್ಟಿರಿ ಅದ್ರ ಪರಿಶೀಲನೆ ಮಾಡಿ. KSRTCಗಳ ಇವತ್ತು ಪಗಾರ ಆಗ್ತಾ ಇಲ್ಲ, ಡ್ರೈವರ್ ಕಂಡಕ್ಟರ್ಗಳು ಸಂಬಳ ಇಲ್ಲ, ಅವರು ಹೆಚ್ಚಿನ ವೇತನಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದರ ಒಂದು ಪರಿಷ್ಕರಣೆ ಇವತ್ತು ನೀವು ಮಾಡ್ತಾ ಇಲ್ಲ. ನೋಡ್ರಿ, ಎಂತಿಂಥ ನಿನ್ನೆ ನಾನು ಅಂಗವಿಕಲರು ಬುದ್ಧಿಮಾಂತರ ಒಂದು ಕಟ್ಟಡ ಭೂಮಿ ಪೂಜೆಗೆ ಹೋದಾಗ ಬರೀ 1400 ರೂಪಾಯಿ, 1400 ರೂಪಾಯಿ ಸಹಿತ ಅಂಗವಿಕಲರಿಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ. 3 ತಿಂಗಳ 4 ತಿಂಗಳ ನಂತರ ಬರ್ತದೆ. ಆ 1400ನಲ್ಲಿ ಏನು ಸಾಲ್ತದೆ? ಮತ್ತೀಗ ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕಂತ ಅಂದಾಗ ಸರ್ಕಾರ ದಿವಾಳಿ ಆಗಿದೆ ಸ್ಪಷ್ಟ ಆಗ್ತದೆ. ಸರ್, ಈಗ ಬಸ್ ದರ ಏರಿಕೆ ಮಾಡೋಕೆ ಪ್ರಸ್ತಾವ ಮಾಡ್ತಾ ಇದ್ರೆ ಪುರುಷ ಪ್ರಾಣಿಕರಿಗೆ ಒಂದು ರೀತಿ ಶಾಕಿಂಗ್. ನೋಡಿ, ಇದು ಏನು ಅರ್ಥನೇ ಇಲ್ಲ. ಇಲ್ಲಿ ಮಹಿಳೆಯರಿಗೆ ಉಚಿತ ಕೊಡ್ತಿರ್ತೀರಿ, ಒಂದ್ ಕಡೆ ಪುರುಷರು, ಮಹಿಳೆ ಮತ್ತು ಪುರುಷ ಒಂದೇ ಮನೆ ಇಬ್ರು ಅವರು ಒಬ್ಬ ಗಂಡನ ಕಡೆಯನ್ನು ತಗೊಂಡು ಹೆಂಡತಿ ಕೊಟ್ಟಂಗೆ ಆಗ್ತದೆ. ಯಾಕಂದ್ರೆ ನಿಮಗೆ ಆಗಲಿಲ್ಲ ಅಂದ್ರೆ ಲಾಸ್ ಆಗ್ತಿತ್ತಂದ್ರೆ ನೀವೇನು ಉಚಿತ ಕೊಟ್ಟಿರಿ ಅದ್ರ ಪರಿಶೀಲನೆ ಮಾಡಿ. KSRTCಗಳ ಇವತ್ತು ಪಗಾರ ಆಗ್ತಾ ಇಲ್ಲ, ಡ್ರೈವರ್ ಕಂಡಕ್ಟರ್ಗಳು ಸಂಬಳ ಇಲ್ಲ, ಅವರು ಹೆಚ್ಚಿನ ವೇತನಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದರ ಒಂದು ಪರಿಷ್ಕರಣೆ ಇವತ್ತು ನೀವು ಮಾಡ್ತಾ ಇಲ್ಲ. ನೋಡ್ರಿ, ಎಂತಿಂಥ ನಿನ್ನೆ ನಾನು ಅಂಗವಿಕಲರು ಬುದ್ಧಿಮಾಂತರ ಒಂದು ಕಟ್ಟಡ ಭೂಮಿ ಪೂಜೆಗೆ ಹೋದಾಗ ಬರೀ 1400 ರೂಪಾಯಿ, 1400 ರೂಪಾಯಿ ಸಹಿತ ಅಂಗವಿಕಲರಿಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ. 3 ತಿಂಗಳ 4 ತಿಂಗಳ ನಂತರ ಬರ್ತದೆ. ಆ 1400ನಲ್ಲಿ ಏನು ಸಾಲ್ತದೆ? ಮತ್ತೀಗ ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕಂತ ಅಂದಾಗ ಸರ್ಕಾರ ದಿವಾಳಿ ಆಗಿದೆ ಸ್ಪಷ್ಟ ಆಗ್ತದೆ. ಸರ್, ಈಗ ಬಸ್ ದರ ಏರಿಕೆ ಮಾಡೋಕೆ ಪ್ರಸ್ತಾವ ಮಾಡ್ತಾ ಇದ್ರೆ ಪುರುಷ ಪ್ರಾಣಿಕರಿಗೆ ಒಂದು ರೀತಿ ಶಾಕಿಂಗ್. ನೋಡಿ, ಇದು ಏನು ಅರ್ಥನೇ ಇಲ್ಲ. ಇಲ್ಲಿ ಮಹಿಳೆಯರಿಗೆ ಉಚಿತ ಕೊಡ್ತಿರ್ತೀರಿ, ಒಂದ್ ಕಡೆ ಪುರುಷರು, ಮಹಿಳೆ ಮತ್ತು ಪುರುಷ ಒಂದೇ ಮನೆ ಇಬ್ರು ಅವರು ಒಬ್ಬ ಗಂಡನ ಕಡೆಯನ್ನು ತಗೊಂಡು ಹೆಂಡತಿ ಕೊಟ್ಟಂಗೆ ಆಗ್ತದೆ. ಯಾಕಂದ್ರೆ ನಿಮಗೆ ಆಗಲಿಲ್ಲ ಅಂದ್ರೆ ಲಾಸ್ ಆಗ್ತಿತ್ತಂದ್ರೆ ನೀವೇನು ಉಚಿತ ಕೊಟ್ಟಿರಿ ಅದ್ರ ಪರಿಶೀಲನೆ ಮಾಡಿ. KSRTCಗಳ ಇವತ್ತು ಪಗಾರ ಆಗ್ತಾ ಇಲ್ಲ, ಡ್ರೈವರ್ ಕಂಡಕ್ಟರ್ಗಳು ಸಂಬಳ ಇಲ್ಲ, ಅವರು ಹೆಚ್ಚಿನ ವೇತನಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದರ ಒಂದು ಪರಿಷ್ಕರಣೆ ಇವತ್ತು ನೀವು ಮಾಡ್ತಾ ಇಲ್ಲ. ನೋಡ್ರಿ, ಎಂತಿಂಥ ನಿನ್ನೆ ನಾನು ಅಂಗವಿಕಲರು ಬುದ್ಧಿಮಾಂತರ ಒಂದು ಕಟ್ಟಡ ಭೂಮಿ ಪೂಜೆಗೆ ಹೋದಾಗ ಬರೀ 1400 ರೂಪಾಯಿ, 1400 ರೂಪಾಯಿ ಸಹಿತ ಅಂಗವಿಕಲರಿಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ. 3 ತಿಂಗಳ 4 ತಿಂಗಳ ನಂತರ ಬರ್ತದೆ. ಆ 1400ನಲ್ಲಿ ಏನು ಸಾಲ್ತದೆ? ಮತ್ತೀಗ ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕಂತ ಅಂದಾಗ ಸರ್ಕಾರ ದಿವಾಳಿ ಆಗಿದೆ ಸ್ಪಷ್ಟ ಆಗ್ತದೆ.